Sir, actually, we had a plan of making Purodha to get into the school, but we never had a ಅಥವಾ ನಮಗೆ ಗೊತ್ತಿರಲಿಲ್ಲ ಮಾಂಟೆಸರಿ ಅಂದರೆ ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಸ್ಕೂಲ್ ಇಲ್ಲೇ ಹತ್ತಿರದಲ್ಲಿ ಇದ್ದರೆ ಹುಡುಕುವ, ಇಲ್ಲೇ ಹತ್ತಿರದಲ್ಲೇ ಒಂದೊಳ್ಳೆ ಸ್ಕೂಲ್ ಇದ್ದರೆ ಅವಳನ್ನ ಸೇರಿಸೋಣ ಅಂತ ನಾವಿದ್ದಿದ್ದು. ಸೊ ನಮಗೆ ಮಾಂಟೆಸರಿ ಈ ಥರ ಕಾನ್ಸೆಪ್ಟ್ ಇರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಈ ಪಿಕ್ಚರೇ ಗೊತ್ತಿಲ್ಲ. ವಿ ನೆವರ್ ಹ್ಯಾಡ್ ಅನ್ ಐಡಿಯಾ ಲೈಕ್ ಈ ಥರನೂ ಮಕ್ಕಳಿಗೆ ಕಲಿಸ್ಬೋದು ಅನ್ನೋದು ಇಲ್ಲಿಗೆ ಬಂದಾಗಲೇ ನಮಗೆ ಗೊತ್ತಾಗಿದ್ದು. ಸೊ ದೆನ್ ಒನ್ಸ್ ಯಾವಾಗ ಮಾನಸ್ ಎಕ್ಸ್ಪ್ಲೇನ್ ಮಾಡಿದರು ವೆನ್ ಹಿ ಟುಕ್ ಅಸ್ ಫಾರ್ ಅ ಸ್ಕೂಲ್ ಟೂರ್. ಸೊ ಆಗ ನಮಗೆ ಮಾಂಟೆಸರಿಯಿಂದ ದೆರ್ ಇಸ್ ಎ ಪ್ರೋಗ್ರೆಸ್ ಆಫ್ ಅ ಚೈಲ್ಡ್ ಸೊ ಗೊತ್ತಾಯಿತು. ದೆನ್ ವಿ ಥಾಟ್ ಆಫ್ ಮೇಕಿಂಗ್ ಆರ್ ಡಾಟರ್ ಟು ಗೆಟ್ ಇನ್ ಟು ಮಾಂಟೆಸರಿ. ಸೊ ಸ್ಕೂಲ್ ಟೂರ್ ಸ್ಕೂಲ್ ಟೂರ್ಗಿಂತ ನನ್ನ ಮನೇಲಿರೋ ಐಟಮ್ಸ್ ಎಲ್ಲ ಇಲ್ಲೇ ಇದೆಯಲ್ಲ ಅಂತ. ಸೊ ವೆನ್ ವಿ ಸಾ ನಾವು ಅಲ್ಲಿ ಬೌಲ್ಸ್ ನೋಡಿದಾಗ ಅದರೊಳಗಡೆ ಗ್ರೈನ್ಸು, ದೆನ್ ಮಜ್ಜಿಗೆ ಕಡಿಯೋ ಮಂತೆಲ್ಲ ಇತ್ತು. ಸೊ ಇದೇನಪ್ಪ ಇದು ಮನೇಲಿ ನಾವೇನೇನು ಎವ್ರಿ ಡೇ ಟು ಡೇ ಲೈಫ್ಗೆ ಯೂಸ್ ಮಾಡ್ತೀವಿ, ಸೊ ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ಯಾಕೆ ಅಂತ ಕೇಳಿದಾಗ, ಸೊ ದ ಮಾನಸ್ ಎಕ್ಸ್ಪ್ಲೈನ್ ದ್ಯಾಟ್. ಸೊ ಫಿಂಗರ್ ಮೂಮೆಂಟ್ ಇರ್ಬೋದು, ರಿಸ್ಟ್ ಸ್ಟ್ರೆಂತ್ ಇರ್ಬೋದು. ಸೊ ಇದೆಲ್ಲ ಬರೋದು ಮಗುಗೆ ಈ ಥರ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ. ಸೊ ಅದರಿಂದ ಆಕೆ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ಮಕ್ಕಳಿಗೆ ಪಿಕ್ ಮಾಡೋ ಅಂಥದ್ದು ಕಡಲೆಕಾಳು ಇರ್ಬೋದು ಅಥವಾ ಬಟಾಣಿ ಇರ್ಬೋದು, ಅದನ್ನೆಲ್ಲ ಪಿಕ್ ಮಾಡಿದಾಗ ಪೆನ್ಸಿಲ್ ಹೇಗೆ ಇಟ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ದೆನ್ ಈ ಥರದ್ದು ಮನೆ ವಾತಾವರಣ ಕೊಟ್ಟಾಗ ಮಕ್ಕಳು ಕೂಡ ಕಲಿಕೆಯಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಇರುತ್ತೆ ಅಂತ ಮಾನಸ್ ಎಕ್ಸ್ಪ್ಲೇನ್ ಮಾಡಿದಾಗ, ಎಸ್ ಈ ಥರದ್ದೊಂದು ಶಿಕ್ಷಣ ಅಥವಾ ಎಜುಕೇಷನ್ನು ನನ್ನ ಮಗಳಿಗೆ ಬೇಕು, ಹಾಗಾಗಿ ನಾವು ಈ ಶಾಲೆನ ಸೆಲೆಕ್ಟ್ ಮಾಡಿದ್ವಿ. ನನಗಿಂತ ಜಾಸ್ತಿ ಸ್ಕೂಲಿಗೆ ಬರೋದು ಅವಳು. ಸೊ ಹಾಗಾಗಿ ಸೊ ಅವ್ರ ಕ್ವಶನ್ಸ್ಗೆಲ್ಲ ನಿಮ್ಮ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಿದಾರಾ ಅಂತ. ಮಾಡಿದ್ದಾರೆ. ಜೊತೆಗೆ ಅವಳು ಕೂಡ ನಾವೇನಾದರೂ ಮನೆಗೆ ಬಂದ ಮೇಲೆ ಸ್ಕೂಲಲ್ಲಿ ಏನು ನಡೀತು, ಅದೇನು ನಡೀತಾ ಇದೆ, ಅಥವಾ ನಾನು ಇವತ್ತೇನು ವರ್ಕ್ ಮಾಡಿದೆ ಅದನ್ನು ಕೂಡ ಮನೆಗೆ ಬಂದು ಅವಳು ಹೇಳ್ತಾ ಇದ್ಲು. ಅದನ್ನ ಜೊತೆಗೆ ನನ್ನೊಬ್ಬಳಿಗೆ ಹೇಳಬೇಕು ಅಂತ ಇಲ್ಲ, ಇನ್ನು ಇವನ್ನ ಅವ್ರ ಅಪ್ಪನಿಗೂ ಕೂಡ ಅದನ್ನು ಹೇಳಲೇಬೇಕು. ಅವಳು ಮನೆಗೆ ಬರೋದಷ್ಟರ ಒಳಗಡೆನೆ ಏನೇನಾಯ್ತು ಇವತ್ತು ಸ್ಕೂಲಲ್ಲಿ, ಏನೇನು ಕೆಲಸ ಮಾಡಿದೆ, ವರ್ಕ್ ಮಾಡಿದೆ, ಅದನ್ನೆಲ್ಲದನ್ನು ಅವಳು ಹೇಳಬೇಕು. ಜೊತೆಗೆ ನನಗೇನಾದರೂ ಡೌಟ್ಸ್ ಏನಾದ್ರು ಬಂದರೂ ಕೂಡ ಅದನ್ನು ಆ್ಯಸ್ ಎ ಟೀಚರ್ ಹತ್ರ ನಾನು ಕೇಳಿದ್ದೀನಿ. ಅದಕ್ಕೆ ಅವರು ಮೆಟೀರಿಯಲ್ ಕೂಡ ನನಗೆ ಮನೆಗೆ ಕೊಟ್ಟಿದ್ದಾರೆ. ಅದನ್ನು ಅದು ಬೇರೆ ಮ್ಯಾಥ್ಸ್ ಆಗಿರ್ಬೋದು, ಅದನ್ನು ಬಾಕ್ಸ್ ಹೇಗೆ ಅದನ್ನು ಅವಳು ಹೇಗೆ ಮಾಡ್ತಾ ಇದ್ದಾಳೆ, ನಾನು ಬೇರೆ ಮೆಥಡಲ್ಲಿ ನಾವು ಮನೇಲಿ ಹೇಳ್ಕೊಟ್ರು ಅವಳು ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ಇಲ್ಲ ನನಗೆ ಈ ಥರ ಹೇಳ್ಕೊಟ್ಟಿಲ್ಲ, ಅವ್ರಿಗೆ ಹೇಳ್ಕೊಟ್ಟಿರೋದೇ ಸ್ಕೂಲಲ್ಲಿ ಯಾವ ಥರ ಇದೆ ಅದೇ ಥರನೇ. ಸೊ ನಾನು ಆ ಮೆಟೀರಿಯಲ್ನ ಮನೆಗೆ ಕ್ಯೂಬಿಕ್ ಬಾಕ್ಸ್ ಮನೆಗೆ ತೊಗೊಂಡೋಗಿ ಅದನ್ನು ಅವಳಿಗೆ ಅದು 2 ಹಾಲಿಡೇಸಲ್ಲಿ ಕೂಡ ಅವಳಿಗೆ ನಾನು ಮನೆಯಲ್ಲಿ ಅಭ್ಯಾಸ ಮಾಡಿಸಿದ್ದೆ. ಸೊ ಹಾಗಾಗಿ ನನಗೂ ಟೀಚರ್ಸ್ ನಾನು ಕೇಳಿದಾಗ ಅದಕ್ಕೆ ಅವರು ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ ಅಂತ. ಆ್ಯಂಡ್ ಮೋರ್ ಓವರ್ ಪ್ಯಾರೆಂಟ್ ಟೀಚರ್ಸ್ ಮೀಟ್ನ ಸೊ ಎವ್ರಿ 4 months ಆ ಥರ ಕರೆದು ಏನು ಪ್ರೋಗ್ರೆಸ್ ಇದೆ ಪುರೋದಂದು, ಸೊ ಎಲ್ಲಿ ಸ್ಟ್ರಾಂಗ್ ಇದ್ದಾಳೆ, ಸೊ ಅವಳು ಮತ್ತೆ ಇನ್ನೇನೇನು ಪ್ರಿಪ್ರೇಷನ್ಸ್ ಬೇಕು, ಸೊ ಇದನ್ನೆಲ್ಲ ನಮಗೆ ಸ್ಕೂಲ್ ಕಡೆಯಿಂದ ಪ್ರಾಪರ್ ಗೈಡೆನ್ಸ್ ಸಿಕ್ಕಿದೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಎವ್ರಿ ಮಂತ್ ನೀವೇನು ಮಾರ್ಕ್ಸ್ ಶೇರ್ ಮಾಡ್ತಿರಲ್ಲ ಅದರಲ್ಲಿರೋ ಡೌಟನ್ನು ಕೂಡ ಕ್ಲಿಯರ್ ಮಾಡಿದ್ದೀರಾ. ಎಸ್, ವಿ ಆರ್ ಹ್ಯಾಪಿ ವಿತ್ ದ ಡೌಟ್ ಕ್ಲಿಯರಿಂಗ್. So it cannot be expressed by words. ಸೊ ನಾವು ಸೇರಿಸ್ದಾಗಿದ್ದಂಥ ಪುರೋದಾಗನು ಈಗ ಇರೋವಂಥ ಪುರೋದಾಗನು ಇಟ್ ಈಸ್ ಲಾಟ್ ಆಫ್ ಡಿಫ್ರೆನ್ಸ್. ಆಕೆ ಬಿಹೇವಿಯರ್ ಇರ್ಬೋದು, ದ ವೇ ಶಿ ಸ್ಪೀಕ್, ಅವಳ ಲ್ಯಾಂಗ್ವೇಜ್ ಮಾಡ್ಯುಲೇಷನ್ನು,
ಸಾಕಷ್ಟು ಬದಲಾಗಿದೆ. ಈಗ ಅವಳು ಹೆಚ್ಚಿಗೆ ಅವಳಿಗೆ ಇಂಗ್ಲೀಷ್ ಬರಲ್ಲ ಅಂತಂದ್ರೂ ಕೂಡ, ಯಾಕಂದರೆ ನಾವು ಮನೇಲಿ ಕನ್ನಡನೇ ಮಾತಾಡ್ಸೋದು ಅವಳನ್ನ. ಅವಳು ಸ್ಕೂಲಲ್ಲಿ ಎಷ್ಟು ಟೀಚರ್ಸ್ ಒಟ್ಟಿಗೆ ಅಥವಾ ಅವಳ ಫ್ರೆಂಡ್ಸ್ ಒಟ್ಟಿಗೆ ಎಷ್ಟು ಇಂಗ್ಲೀಷಲ್ಲಿ ಮಾತಾಡಿರ್ತಾಳೆ, ಅದನ್ನೇ ಮನೇಲಿ ರಿಪೀಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಳೆ. ಸ್ಕೂಲಲ್ಲಿ ಏನು ಕಲ್ತು ಬಂದಿರ್ತಾಳೆ, ಸೊ ಅದನ್ನು ಮನೇಲಿ ಲೈಕ್ ಶಿ ರಿಪೀಟ್ಸ್. ಅದೇ ನಾ ಹೇಳಿದ್ನಲ್ಲ, ವಿ ಕೆನಾಟ್ ಎಕ್ಸ್ಪ್ರೆಸ್ ಇನ್ ವರ್ಡ್ಸ್ ಲೈಕ್ ಅಬೌಟ್ ದ ಚೇಂಜಿಂಗ್ ಆಫ್ Purodha before she joins and what she is now. So I believe that like she has learned what she has to. ಈಗ ಒಂದು 3-4 months ಇಂದ ಕೂಡ ಅವಳು ಇಂಗ್ಲೀಷ್ ಕೂಡ ಮಾತಾಡೋದು ಕೂಡ ಸ್ವಲ್ಪ ಚೇಂಜಸ್ ಆಗಿದೆ. ಮೊದಲಿಗಿಂತ ಈಗ ಪರವಾಗಿಲ್ಲ, ಮಾತಾಡೋದು ಕೂಡ ಮನೇಲಿ ಕೂಡ ಹೇಗೆ ಸ್ಕೂಲಲ್ಲಿ ಹೆಂಗೆ ಟೀಚರ್ಸ್ ಅವಳ ಜೊತೆ ಹೇಗೆ ಕಾನ್ವರ್ಸೇಷನ್ ನಡೆಯುತ್ತೋ ಅದೇ ಥರನೇ ಮನೇಲೂ ಕೂಡ ಅದೇ ಥರ ಮಾಡ್ತಾ ಇರ್ತಾಳೆ. ಈಗಲೂ ಅಳ್ತಿದ್ಲು ಬರ್ತೀನಿ ಅಂತ. So you can imagine like how happy she will be like coming to school every day. So even ನಮಗೆ ಇಂಟರ್ವ್ಯೂ ಇದೆ ಅಂತಂದ್ರು like she was literally like tears on her eyes. ಮಧ್ಯಾಹ್ನ ಇಡ್ಲಿ ತಿಂತಿದ್ಲು. ಅಪ್ಪ ವೆಯ್ಟ್ ಮಾಡಿ ಬರ್ತೀನಿ. ನಾ ಹೇಳಿದೆ ಇಲ್ಲ, ನಾನು ರಾಕೇಶ್ ಸರ್ಗೆ 5 ಗಂಟೆಗೆ ಬರ್ತೀನಿ ಅಂತ ಹೇಳಿದೀನಿ, ಲೇಟ್ ಆಗುತ್ತೆ, ಕರ್ಕೊಂಡು ಬಾ ಅಂದರೆ ನಾನು ವಾಪಸ್ ಬಂದು ಕರ್ಕೊಂಡು ಬರ್ತೀನಿ ನಿನಗೆ, ನೀನು ತಿಂತಾ ಇರೋ ಅಂತ ಹೇಳಿ ಬಂದಿದ್ದೀನಿ. ಸೊ ದಟ್ ಮಚ್ ಹ್ಯಾಪಿನೆಸ್ ಲೈಕ್ ಶಿ ಗೆಟ್ಸ್ ಲೈಕ್ ಎವ್ರಿ ಡೇ ಫಾರ್ ದ ಸ್ಕೂಲ್. ಎವ್ರಿ ಡೇ ಲೈಕ್ ಮಲಗಿದಾಗ ಹೋಗಲ್ವೇನೆ ಸ್ಕೂಲ್, ಹೋಗ್ತೀನಿ. ಸೊ ಆ ಥರ ಶಿಲ್ ಆಲ್ವೇಸ್ ಫೀಲ್ ಹ್ಯಾಪಿ ಟು ಕಮ್ ಬ್ಯಾಕ್ ಟು ದ ಸ್ಕೂಲ್. ಸೊ ಯು ಕ್ಯಾನ್ ಆಲ್ಸೋ ಲೈಕ್ ಆ್ಯಡ್ #happy to school. So what I have observed is like 3 days back, so we are playing a game. Ice cream cone akene bardu, so she has pasted on a piece of paper, and we 3 were playing, Purodha's grandmother and me. So yeah, I asked her like, Purodha, chalo we'll play a game of addition and subtractions. ಸೊ ಎಸ್, ಶಿ ಅದನ್ನ ತಂದ್ಲು. 6 ಐಸ್ ಕ್ರೀಮ್ನ ಅವಳೇ ಬರೆದು ಪೇಸ್ಟ್ ಮಾಡಿದನ್ನ, ಸರಿಯಪ್ಪ ಇದು ಯಾರ್ಯಾರಿಗೆ ಕೊಡ್ತೀಯಾ, ಯಾರ್ಯಾರಿಗೆ ಕೊಡ್ಬೋದು ಅಂತೆಲ್ಲ ಕೇಳಿದಾಗ ಲೈಕ್ ಇದನ್ನು ನೀನು ಅಜ್ಜಿಗೆ ಕೊಟ್ಟೆ, ನಿನ್ನ ಹತ್ರ ಒಂದು ಖಾಲಿ ಆಯಿತು, ಎಷ್ಟು ಉಳೀತು. ಸೊ ಇಮಿಡಿಯೇಟ್ಲಿ ಶಿ ಕ್ಯಾನ್ ಡೂ ದ ಕ್ಯಾಲ್ಕುಲೇಷನ್. ಅದು ಅವಳು ಹೇಳಕ್ಕೆ ಲೈಕ್ ಶಿ ಕುಡ್ ಏಬಲ್ ಟು ಎಕ್ಸ್ಪ್ರೆಸ್ ಆರ್ ಲೈಕ್ ಗಿವ್ ದ ಆನ್ಸರ್, ಕರೆಕ್ಟ್ ಆನ್ಸರ್. ಅದು ಹೇಗೆ ಅಂತಂದರೆ ಲೈಕ್ ಅದೊಂಥರ ಅವಳಿಗೆ ಫನ್ ಇತ್ತು. ನಾನೇನು ಕಲಿತಿದ್ದೀನಿ ಅದೊಂದು ಫನ್ ಇತ್ತು. ಆಮೇಲೆ ಯಾಕೆ ಅವಳಿಗೆ ಆ ಫನ್ ಇತ್ತು ಅಂದರೆ, ಬಿಕಾಸ್ ಆ ಸ್ಕೂಲ್ ಎನ್ವಿರಾನ್ಮೆಂಟಲ್ಲಿ ಅದು ಕಲಿಸಿರೋದ್ರಿಂದ ಆಕೆಗೆ ಫನ್, ಅದೊಂದು ಖುಷಿ ಇತ್ತು. ಈವನ್ ನಮ್ಮ ಮೊನ್ನೆ ಆಟ ಆಡಿದ್ದನ್ನ ನೆನ್ನೆನೂ ಶಿ ಆಸ್ಮಿ, ಅಪ್ಪ ನೆನ್ನೆ ಆಟ ಆಡಿದ್ವಲ್ಲ ಅದೇ ಆಟ ಇವತ್ತು ಆಡೋಣ. ಓಕೆ, ಸೊ ಐ ಫೀಲ್ ವೆರಿ ಹ್ಯಾಪಿ. ಸೊ ಅವಾಗ ನನಗೆ ನಿಜವಾಗ್ಲೂ ಖುಷಿ ಆಯಿತು. ಲೈಕ್ 6 year ಚೈಲ್ಡ್, ಇನ್ನೂ ಫಸ್ಟ್ ಸ್ಟ್ಯಾಂಡರ್ಡ್ ಕೂಡ ಹೋಗಿಲ್ಲ. ಸೊ ವೇರ್ ಶಿ ಕ್ಯಾನ್ ಡೂ ದ ಕ್ಯಾಲ್ಕುಲೇಷನ್ಸ್ ಆರ್ ಲೈಕ್ ಹರ್ ಮ್ಯಾಥ್ಸ್ ಇಷ್ಟೊಂದು ಸ್ಟ್ರಾಂಗ್ ಆಗಿರೋದಕ್ಕೆ ಕಾರಣ ಬಿಕಾಸ್ ಆಫ್ ಸ್ಕೂಲ್. ಓಕೆ, ಸೊ ವಾಟ್ ಸ್ಕೂಲಲ್ಲಿ ಏನು ಹೇಳ್ಕೊಟ್ರು ಅದನ್ನೆಷ್ಟು ನೀಟಾಗಿ ಅವಳಿಗೆ ಅರ್ಥ ಆಗೋ ಥರ ಮಾಡಿಸಿದ್ದಾರೆ. ಅದನ್ನು ಅವಳು ಇಲ್ಲಿ ಮನೆಗೆ ಬಂದು ಅದನ್ನೇ ಲೈಕ್ ಒಂಥರ ಫನ್ ಆ್ಯಕ್ಟಿವಿಟಿ ಆಗಿ ತೊಗೊಂಡು ಅದನ್ನು ಮಾಡ್ತಿದ್ದಾಳೆ ಅಂದಾಗ, so it is an standing out experience for me that like yes, my daughter has learned better things or the good things like by going to the school. I don't know, it's recording, but still I recommended few of them, and I still recommend like Olivia only. Even today I recommend like Olivia, because I don't know, I have some sentiment with school more than Purodha. I have, I don't know why it is. Okay, so even yeah, you can edit it like over a period of time, like the first year. So when I check with Purodha, ಎಷ್ಟು ಜನ ಬರ್ತಾರೆ ಸ್ಕೂಲ್ಗೆ, ಅಪ್ಪ 6 ಅಂತ ಚೆನ್ನಾಗಿರೋ ಸ್ಕೂಲ್ಗೆ ಅಷ್ಟೇನೇನೆ, ಅದೇ ಕಡೆ ಒಳ್ಳೇದಕ್ಕೆ ಯಾವತ್ತೂ ಜನ ಹೋಗಲ್ಲ. ಲೈಕ್ ಐ ವಾಸ್ ಇನ್ ಟು ದಟ್. ಐ ಡೋಂಟ್ ನೋ ಹೌ ವೈ ದಟ್ ಸೆಂಟಿಮೆಂಟ್ ಹ್ಯಾಸ್ ಬಿಲ್ಡ್ ವಿತ್ ಮೀ. ಆಮೇಲೆ ಲೈಕ್ ಲಾಸ್ಟ್ ಇಯರ್ ಎಲ್ಲ ಲೈಕ್ ಗುಡ್ ನಂಬರ್ ಆಫ್ ಫ್ರೆಂಡ್ಸ್, ಗುಡ್ Purodha, ನಿಂಗೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು, ಲೈಕ್ ಚೆನ್ನಾಗಿ ಇದಾಯಿತು, ಮೀನ್ಸ್ ಒಳ್ಳೇದಾಯಿತು.
So I have some sentiment with the school. I even if Purodha leaves also, so whoever asks me like ಯಾವ ಸ್ಕೂಲಿಗೆ ಸೇರಿಸ್ಬೋದು ಮಕ್ಕಳನ್ನ ಅಂದರೆ ವಿತೌಟ್ ಸೆಕೆಂಡ್ ಥಾಟ್ ನಾನು ಹೇಳ್ತೀನಿ ನನ್ನ ನಿಯರ್ ಬೈ ಅವ್ರಿಗೆಲ್ಲ ಗೋ ಟು ಒಲಿವಿಯಾ. ಅಂಡ್ ದೆನ್ ಬೇರೆ ಪೇರೆಂಟ್ಸ್ಗೆ ನಾವು ಕೂಡ ಹೇಳಿದಾಗ ಈ ಆಕ್ಟಿವಿಟೀಸ್ ಎಲ್ಲ ಇದೆ ಅಂತಂದಾಗ ಕೂಡ ಅವರು ಒಂಥರ ಆಶ್ಚರ್ಯವಾಗಿ ನೋಡಿದಾರೆ ಕೂಡ. ಈಗ ನಾವು ಬೇರೆ ಪೇರೆಂಟಿಗೆ ನಾವು ಹೇಳಿದಾಗ ಅವರು ಈ ಥರ ಎಲ್ಲ ಇದೆಯಾ, ಈ ಥರ ಸ್ಕೂಲ್ಸ್ ಎಲ್ಲ ಇದೆಯಾ ಅಂತ ಕೂಡ ಅವ್ರಿಗೆ ಗೆಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಮಾಂಟೆಸರಿ ಅಥವಾ ಬೇರೆ ಮಾಂಟೆಸರಿ ಈ ಥರ ಇರುತ್ತೋ ಇಲ್ವೋ ಅಂತ. ನಾನು ಯಾವ್ದಾದ್ರು ಒಂದು ಈ ಥರ ಅವ್ರ ಸ್ಕೂಲಲ್ಲಿ ಏನು ಟವಲ್ ಆಗಲಿ ಅಥವಾ ಮ್ಯಾಟ್ ಆಗಲಿ ಏನೇ ತೊಗೊಂಡ್ರು ಅದನ್ನ ಅಲ್ಲೇ ಎತ್ತಿಕ್ಬೇಕು. ಆ್ಯಂಡ್ ಅವರು ಹೆಲ್ಪಿಂಗ್ ನೇಚರ್ ಆಗಿರ್ಬೋದು, ಇದನ್ನೆಲ್ಲ ಮನೇಲಿ ಕೂಡ ಅವಳು ಅಡಾಪ್ಟ್ ಮಾಡ್ಕೊಂಡಿದ್ದಾಳೆ. ಅಂದರೆ ಆಮೇಲೆ ಬೇರೆ ಪೇರೆಂಟ್ಸು ಅದೇ ಹೇಳಿದ್ದಾರೆ, ಓ ಇಷ್ಟು ಚೆನ್ನಾಗಿದೆಯಾ ಸ್ಕೂಲು ಅಂತ ಕೂಡ ಹೇಳಿದ್ದಾರೆ. And thing is like if you could able to continue with first standard, like she'll be here. Ah. Like